ನೀವು ನಮಗೆ ಸಿಗೋದು ಅಪರೂಪ. ತುಂಬಾ ಪ್ರೆಸ್ ಮೀಟ್ಗಳಿಗೆ ಬರಲೇ ಇಲ್ಲ ನೀವು. ಸಂಜೆ ಹೊಡ್ಸ್ಕಿ ಪ್ರೆಸ್ ಮೀಟ್ಗೆ ಬರಲಿಲ್ಲ. ಎಲ್ಲ ಯಾವ ಪ್ರೆಸ್ ಮೀಟು? ನೀವು ಬಂದಿಲ್ಲ. ಲಾಸ್ಟ್ ಪ್ರೆಸ್ ಮೀಟಿಗೆ ನಾವಿದ್ವಿ ಇಲ್ಲಿ, ನೀವೇ ಬರಲಿಲ್ಲ. ನಿಜ ಒಪ್ಕೊಳ್ಳಿ. ಎಸ್ ಆರ್ ನೋ? ಮೇಡಮ್ ಒಂದು ಕ್ವಶನ್ ಏನಂತಂದ್ರೆ, ನೀವು ತಮಿಳ್ನಾಡಲ್ಲಿ ಕೂಲಿ ಆಗ್ಲೇ ಹೋಗ್ಬಿಟ್ಟಿದ್ದೀರಾ. ಕೂಲಿ ತುಂಬಾ ನಾವೆಲ್ಲ ಮಾಡ್ತಿರೋದೇ ಕೂಲಿ ಕೆಲಸ. ದುಡ್ಡಿಲ್ಲ. ಯಾವ ನೀವು ಕಂಟೆಂಟ್ ಇದು ಮಾಡ್ತೀರಾ, ರಿಲೀಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಂ. ಶೂಟಿಂಗ್ ಹೇಗೆ ನಡೀತಾ ಇದೆ? ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು? ಒಂದು ಮಾತು ಹೇಳ, ತಂಡದಿಂದ ಕಾಲ್ ಬಂದಿರೋದು ಸತ್ಯ, ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗುತ್ತೆ ಅಲ್ವಾ? ಮೇಡಮ್, ಚಿತ್ರದ ಕೊನೆಯ 20 ನಿಮಿಷ ಈ ಸೆಂಟಿಮೆಂಟ್ಸ್ಗಿಂತ ಪಾರ್ಟ್ 2ನ ಸೋಲ್ ಅಂತ, ಭಾರತದ ಸೋಲ್ ಅಂತ ಹೇಳ್ತಾರೆ. ಅದರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೊರಗಡೆ ನ್ಯೂಸ್ ಬರ್ತಾ ಇದೆ. ಅಂದ್ರೆ ನಾವೇನು ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂಥ ಒಂದಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂಥ ಎಲ್ಲ ಆಡಿಯನ್ಸ್ಗಳು. ನೀನು ಎಲ್ಲಿ ನೋಡಿದೆ ಕದ್ದು ಸಿನಿಮಾನ? ನೀನು ಎಲ್ಲಿ ನೋಡಿದೆ? ನಮಗೆ ಎಲ್ಲಿ ನೋಡಿದೆ? ಬರ್ತಾ ಇದೀವಿ ಅಂದ್ರೆ ಒಂದಿಷ್ಟು ವಿಷಯ ಪೈರಸಿ ಆದ್ರೆ ನೀನೇ ಹೊಣೆ, ಹೇಳ್ತಾ ಇದ್ದೀನಿ ನಾನು. ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಹೀ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟೇ ಸಾಕು, ಇಷ್ಟೇ ಇರಲಿ ಅಂತ ಇಲ್ಲ. ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಥ್ಯಾಂಕ್ ಯು. ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ಬರೇ. ಅದಕ್ಕೆ ಒಂದಷ್ಟು ಜನ ಒಂಥರ ಹೆಂಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹೆಂಗಾರು ಮಾಡಿ ಇವರಿಬ್ರು ಒಂದು ಅಂತ ತೋರಿಸಿರೋವಂಥವ್ರು ಇಲ್ಲಿರೋರು ಅಷ್ಟು ಜನ, ಎಲ್ಲ ಟೆಕ್ನಿಷಿಯನ್ಸ್. ಸೊ ಆ್ಯಂಡ್ ಯು ಆಲ್ ರಿಲೀಸ್ ಆದಮೇಲೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಕ್ಯಾರೆಕ್ಟರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.